ಡಾಕ್ಟರ್ ಬಿಆರ್ ಅಂಬೇಡ್ಕರ್ 135ನೇ ಜಯಂತಿ ಆಚರಣೆ ಮಲ್ಲೂರಹಳ್ಳಿ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಿದರು. ಪ್ರತಿಯೊಬ್ಬರೂ ಅಂಬೇಡ್ಕರ್ ತತ್ವ ಪಾಲಿಸಿ. ಡಾಕ್ಟರ್ ಸೌಮ್ಯ ಮಂಜುನಾಥ್ ಸ್ವಾಮಿ, ಮಲ್ಲೂರಹಳ್ಳಿ ಗ್ರಾಮ, ನಾಯಕನಹಟ್ಟಿ ಹೋಬಳಿ, ಚಳ್ಳಕೆರೆ ತಾಲೂಕು. ಶ್ರೀ ಮಹರ್ಷಿ ವಾಲ್ಮೀಕಿ ಭೀಮಸೇನೆ ಕಾರ್ಯಕ್ರಮದ ಆಯೋಜಕರು. ಶ್ರೀ ಮಹರ್ಷಿ ವಾಲ್ಮೀಕಿ ಭೀಮಸೇನೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಜರುಗಿತು. ಡಾಕ್ಟರ್ ಸೌಮ್ಯ ಮಂಜುನಾಥ್ ಸ್ವಾಮಿ ಮಾತನಾಡಿ, ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತವಲ್ಲ, ಸರ್ವ ಜನಾಂಗಕ್ಕೆ ಬೇಕಾಗಿರುವ ವ್ಯಕ್ತಿ. ಪ್ರತಿಯೊಬ್ಬರೂ ಬುದ್ಧ, ಬಸವ, ಅಂಬೇಡ್ಕರ್ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳಬೇಕು. ಮನುಷ್ಯನಿಗೆ ನಾಗರಿಕತೆ, ಸಂಸ್ಕಾರ ಕಲಿಸುವ ಗುರು ಶಿಕ್ಷಣ, ಶೋಷಿತ ಸಮುದಾಯಗಳು ಶೈಕ್ಷಣಿಕ, ಆರ್ಥಿಕ ಪ್ರಗತಿ ಸಾಧಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿ, ಚಿತ್ರರ್ಗಿ ಶ್ರೀ ವಿಜಯ ಮಹಂತೇಶ್ವರ ಶಾಖಾ ಮಠದ ಪೀಠಾಧಿಪತಿಗಳು, ಸಂಜೀವಿನಿ ಟ್ರಸ್ಟ್ ಡಾಕ್ಟರ್ ಸೌಮ್ಯ ಮಂಜುನಾಥ ಸ್ವಾಮಿ ಸಂಸ್ಥಾಪಕರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲೂರಹಳ್ಳಿ ಜೆ ಸಣ್ಣ ಮಲ್ಲಯ್ಯ, ಮಾಜಿ ಉಪಾಧ್ಯಕ್ಷ ಬಿ ಕಾಟಯ್ಯ, ಚಳ್ಳಕೆರೆ ತಾಲೂಕು ಆರೋಗ್ಯ ಇಲಾಖೆ ಶಿಕ್ಷಣಾಧಿಕಾರಿ ಎಸ್ಟಿ ತಿಪ್ಪೇಸ್ವಾಮಿ, ಹಿರಿಯ ಕಲಾವಿದ ಡಿ ರಾಜಣ್ಣ, ದುರ್ಗೇಶ್, ಸಂತೋಷ್ ಕುಮಾರ್, ಡಿಆರ್ ಸಂಜೀವಿನಿ, ಡಿ ರಂಗಸ್ವಾಮಿ ಇದ್ದರು. ವೇದಿಕೆಯಲ್ಲಿ ಗಣ್ಯರು ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಇನ್ಸ್ಪೆಕ್ಟರ್ ಜಿಪಿ ಉಮೇಶ್ ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವ ಟಿವಿ. ವಹಿಸಿರ್ತಕ್ಕಂತಹ ಶ್ರೀ ಶ್ರೀ ಬಸವಾದಿ ಶರಣರಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಹಾಗೆ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ತಾವೆಲ್ಲರೂ ಸೇರಿ ಈ ಒಂದು ಜಯಂತಿಯನ್ನು ನಡೆಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಗಣ್ಯರು ಸಹ ಇಲ್ಲಿ ಆಸೀನರಾಗಿದ್ದಾರೆ. ಪ್ರತಿಯೊಬ್ಬ ಆಸೀನರಾಗಿರ್ತಕ್ಕಂತಹ ಗಣ್ಯರು ಸಹ ಅಂಬೇಡ್ಕರ್ ಅವರ ಮೇಲಿನ ಅಪಾರವಾದ ಭಕ್ತಿ, ಗೌರವದಿಂದ ಇಲ್ಲಿ ಕುಳಿತುಕೊಂಡಿದ್ದಾರೆ. ಎಲ್ಲ ಗಣ್ಯರಿಗೂ ಸಹ ನಮಸ್ಕಾರಗಳನ್ನ ಈ ಮೂಲಕ ತಿಳಿಸ್ತೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಸಮಸ್ತ ಗ್ರಾಮಸ್ಥರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಸಹ ನಮಸ್ಕಾರಗಳನ್ನು ತಿಳಿಸ್ತೇನೆ. ಬಂಧುಗಳೇ, ಮಲ್ಲೂರಹಳ್ಳಿ ಅನ್ನುವಂತಹ ಈ ಒಂದು ಪುಟ್ಟ ಗ್ರಾಮದಲ್ಲಿ ಅಂಬೇಡ್ಕರ್ ಬಗೆಗಿನ ಅಪಾರ ಅಭಿಮಾನ, ಪ್ರೀತಿ, ಗೌರವವನ್ನ ನೋಡಿದ್ರೆ ನಿಜಕ್ಕೂ ನನಗೆ ಒಂದು ಮೂಕ ವಿಸ್ಮಿತಳಾಗುವಂತಹ ಮನಸ್ಥಿತಿ ಆಗುತ್ತೆ. ಯಾಕಂತಂದ್ರೆ ಈ ಒಂದು ಮಲ್ಲೂರಹಳ್ಳಿ ಅಂತ ಈ ಒಂದು ಪುಟ್ಟ ಗ್ರಾಮದಲ್ಲಿ ಇರುವಂತಹ ನಾವೆಲ್ಲ ಈ ಎಲ್ಲ ಸಮುದಾಯದವರನ್ನು ನೋಡಿದಾಗ ಬಹಳಷ್ಟು ಖುಷಿ ಆಗತ್ತೆ. ಇಲ್ಲಿ ಅಂಬೇಡ್ಕರರ ಬಗ್ಗೆ ಇಷ್ಟೆಲ್ಲ ಒಂದು ಮನಸ್ಸಲ್ಲಿ ಸ್ಥಾನವನ್ನ ಕೊಟ್ಟಿದ್ದೀರಾ ಅಂತ ನನಗನ್ಸುತ್ತೆ. ಇಲ್ಲಿ ಮನೆಗಳಲ್ಲಿ ಅಂಬೇಡ್ಕರರ ಒಂದು ಫೋಟೋ ಇಲ್ಲದೆ ಇರಬಹುದು, ಪ್ರತಿಯೊಬ್ಬರ ಮನಸ್ಸಲ್ಲಿ ಅಂಬೇಡ್ಕರರಿದ್ದಾರೆ ಅಂತ. ಹೌದಲ್ಲ? ಪ್ರತಿಯೊಬ್ಬರ ಹೃದಯದಲ್ಲಿ ಅಂಬೇಡ್ಕರ್ರಿಗೆ ಜಾಗ ಕೊಟ್ಟಿರೋ ಕಾರಣಕ್ಕೆ ಇವತ್ತು ತಾವೆಲ್ಲರೂ ತಮ್ಮ ಕೃಷಿಕ ಕೆಲಸಗಳನ್ನ ಬಿಟ್ಬಿಟ್ಟು, ತಮ್ಮ ಕೆಲಸಗಳನ್ನ ಬಿಟ್ಬಿಟ್ಟು ಬಂದು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನೆರೆದಿದ್ದೀರಾ. ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲಿಗೆ ನಾವು ಅವರ ಬಗ್ಗೆ ನಾವು ಮಾತಾಡಿ ಬಂದು ತಮ್ಮ ಒತ್ತಡದ ಕೆಲಸಗಳನ್ನ ಬದಿಗಿರುತ್ತೆ. ಹಾಗೂ ಎಲ್ರಿಗೂ ಸಹ ಅಭಿನಂದನೆಗಳನ್ನ ತಿಳಿಸ್ತೇನೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಕರು ನನ್ನನ್ನ ಕರೆದಾಗ ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ನಾನು ಹೇಳಬೇಕು, ಇವತ್ತು ನನಗೆ ಬಹಳ ಮುಖ್ಯವಾದ ಒಂದು ಕೆಲಸ ಇತ್ತು. ಒಂದು ರೀತಿಯ ನನಗೆ ಸಂಭಾವನೆ ಬರುವಂತದ್ದಾಗಿರ್ಬೋದು ಅಥವಾ ಒಂದು ಒಳ್ಳೆ ಮಹತ್ವಪೂರ್ಣವಾದ ಕೆಲಸವೇ ಇತ್ತು. ಆದ್ರೆ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತಂದ್ರೆ, ಆಯೋಜಕರು ಪಡ್ತಿರುವಂತಹ ಒಂದು ಪರಿಶ್ರಮ ಇಲ್ಲ. ನಾವು ನಮ್ಮೂರಲ್ಲಿ ಒಂದು ಅಂಬೇಡ್ಕರ್ ಅವರ ಜಯಂತಿ ಮಾಡಬೇಕು, ಯಾಕಂತಂದ್ರೆ ಮಹರ್ಷಿ ವಾಲ್ಮೀಕಿ ಅವರ ಒಂದು ಆಶೀರ್ವಾದದೊಂದಿಗೆ ನಾವೆಲ್ಲರೂ ಬಹಳ ಒಗ್ಗೂಡಿದ್ದೇವೆ. ಇಲ್ಲೆಲ್ಲ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಎಲ್ಲ ಒಂದು ಸಮುದಾಯದವರು ಸೇರಿದಿರಿ, ಇಂಥ ಒಂದು ಕಾರ್ಯಕ್ರಮವನ್ನ ಮಾಡಿಕೊಡ್ಬೇಕು. ನೀವು ಆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬರ್ಬೇಕು ಅಂತಂದಾಗ ನಾನು ನಿಜವಾಗ್ಲೂ ಬೇರೆ ಏನು ಹೇಳಕ್ಕಾಗ್ಲಿಲ್ಲ. ಒಂದೇ ಮಾತು ಹೇಳಿದ್ದು, ನೀವು ಮಾಡಿ, ನಾನು ಬರ್ತೀನಿ ಅಂತ. ಯಾಕೆ ಅಂತಂದ್ರೆ ನನಗೆ ಡೇ ಒನ್ನಿಂದನೂ ಅವರು ಯಾವ ರೀತಿ ಪರಿಶ್ರಮ ಹಾಕಿದ್ದಾರೆ ಅಂತ ಗೊತ್ತು. ಒಂದು, ಅವ್ರು ಯಾವತ್ತೂ ಇಲ್ಲಿ ಈ ಒಂದು ಸಂಘಟಕರು ಇಲ್ಲೆಲ್ಲೂ ಇಲ್ಲ, ಸ್ಟೇಜ್ ಮೇಲೆ ಎಲ್ಲೂ ಕಾಣಿಸ್ಕೊಳ್ತಿಲ್ಲ. ಯಾಕೆ ಅಂತಂದ್ರೆ ಇಡೀ ಸ್ಟೇಜ್ ಅನ್ನ ತಯಾರಿಸಿ ಹಿಂದೆ ನಿಂತ್ಕೊಂಡು ಇದರ ಯಶಸ್ಸನ್ನ ನೋಡ್ತಾ ಇದ್ದಾರೆ. ಅದು ಬಹಳ ಖುಷಿ ಆಗುತ್ತೆ. ಯಾವೇ ಒಬ್ರು ನಾಯಕರಾಗ್ಲಿ, ಯಾರೇ ಒಬ್ರು ಸಂಘಟಕರಾಗ್ಲಿ, ಅವರು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತ ಅದಕ್ಕೆ ಎಷ್ಟು ಪರಿಶ್ರಮ ಹಾಕ್ಬೇಕು ಅಂತ ಸ್ವತಃ ಒಬ್ರು ಆಯೋಜಕರಾಗಿ ನಮಗೆ ಗೊತ್ತಿರುತ್ತೆ. ಖಂಡಿತವಾಗ್ಲೂ ಅದರ ಹಿಂದಿನ ಶ್ರಮ ಹೇಗೆ ಏನು ಅಂತ ಹೇಳ್ಬಿಟ್ಟು
ಹಾಗೆ ಬಂಧುಗಳೇ, ಇಂದು ನಾವು ಬಹಳ ಒಳ್ಳೆ ವಿಚಾರಕ್ಕೆ ಸೇರ್ಕೊಂಡಿದ್ದೀವಿ. ಎಲ್ಲರೂ ಸಹ ಅಂಬೇಡ್ಕರ್ ಅವರ ಹುಟ್ಟಿದ ದಿನವನ್ನ ಆಚರಣೆ ಮಾಡ್ಲಿಕ್ಕೆ ನಾವಿಲ್ಲಿ ಸೇರ್ಕೊಂಡಿರುವಂತದ್ದು. ನಾನು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಾ ಹೋದ್ರೆ ನಿಜವಾಗ್ಲೂ ಸಮಯ ಗೊತ್ತಾಗೋದಿಲ್ಲ. ಯಾರಾದ್ರೂ ನಿಮ್ಗೆ ಇಷ್ಟೇ ಸಮಯ ಅಂತ ಮಿತಿಗೊಳಿಸಿದ್ರೆ ಖಂಡಿತ ನನಗೆ ತಿಳಿಸಿ, ನಾನು ಆಮೇಲೆ ನನ್ನ ಮಾತುಗಳನ್ನ ನಾನು ನಿಲ್ಲಿಸ್ತೇನೆ. ಯಾಕೆಂತಂದ್ರೆ ಅಂಬೇಡ್ಕರ್ ಅವರೊಬ್ರು ವ್ಯಕ್ತಿ ಅಲ್ಲ, ನನಗವರು ಪ್ರೇರಣೆ ಮತ್ತು ನನ್ನ ಶಕ್ತಿ. ಹೌದು ಬಂಧುಗಳೇ, ಅಂಬೇಡ್ಕರ್ ಅಂದ್ರೇನೆ ಹಾಗೆ. ಈ ಒಂದು ನೀಲಿ ಬಾವುಟವಿದೆಯಲ್ಲ, ಅದಕ್ಕಿರುವ ತಾಕತ್ತೆ ಹಾಗೆ. ಗೊತ್ತಿಲ್ಲ, ಈ ಒಂದು ನೀಲಿ ಬಾವುಟವನ್ನ ಹಾಕಿಕೊಂಡಾಗ ನನಗೆ ಒಂದು ರೀತಿಯ ರೋಮಾಂಚನ ಆಗುತ್ತೆ. ಯಾಕೆ ಅಂತಂದ್ರೆ ಶತಶತಮಾನಗಳಿಂದ ಭಾರತದಲ್ಲಿದ್ದಂತಹ ಅನಿಷ್ಟ ಪದ್ಧತಿಗಳನ್ನ ತೊಡಗಿಸುವಲ್ಲಿ ಈ ಒಂದು ನೀಲಿ ಬಾವುಟ ಮಾಡಿರ್ತಕ್ಕಂಥ ಹೋರಾಟ, ಅನುಭವಿಸಿರ್ತಕ್ಕಂತಹ ಹೋರಾಟದ ಹಾದಿಗಳು ನನಗೆ ನೆನಪಾಗುತ್ತೆ. ಇಂತಹ ಒಂದು ಅಮೂಲ್ಯವಾದ ಬಣ್ಣದ ಬಾವುಟ ನನ್ನಲ್ಲಿ ಬಿತ್ತು ಅಂದಾಗ ಖಂಡಿತವಾಗ್ಲೂ ರೋಮಾಂಚನ ಆಗುತ್ತೆ. ಇವತ್ತು ನಾವೆಲ್ಲರೂ ಸಹ ಇಲ್ಲಿ ಬಂದು ಕೂತಿದೀವಿ. ಎಲ್ಲರೂ ಸಹ ಅಂಬೇಡ್ಕರ್ ಬಗ್ಗೆ ಯಾರು ಏನು ಅಂತಂದೇಳಿ ನಿಮ್ಗೆ ಮತ್ತಷ್ಟು ಹೇಳ್ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನಾವು ಇಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ, ಇಂತಹ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರ್ತಿದ್ದೀವಿ ಅನ್ನುವಂತಹ ಸ್ವಾತಂತ್ರ್ಯವನ್ನ ನೀಡಿದ್ದೆ. ಎಲ್ಲರಿಗೂ ಸಹ ಶಿಕ್ಷಣ ಸಿಗಬೇಕು ಅಂತ ಹೋರಾಟ ಮಹನೀಯರು ಅವರು. ಸಾಮಾಜಿಕ ನ್ಯಾಯ ಬೇಕು, ಎಲ್ಲರೂ ಸಹ ಮೇಲು ಕೀಳು ಎಂಬ ಭೇದ ಭಾವ ಇಲ್ಲದೆ ನಾವು ಬದುಕಬೇಕು. ಸಮಾಜದ ಅತ್ಯಂತ ಕೆಳವರ್ಗಕ್ಕೆ ಸೇರಿದವರು, ಅವರಿಗೆ ಬದುಕುವ ಒಂದು ಘನತೆಯೂ ಸಹ ಇರ್ತಕ್ಕಂತಹ ಸಾಮಾಜಿಕ ಸ್ಥಿತಿಯಲ್ಲಿ ಬೆಳೆದು ಬಂದವರು. ಇನ್ನೊಂದು ಗೊತ್ತಿದ್ದೆಲ್ಲ, ಸರಳ ಭಾಷೆನಲ್ಲಿ ಹೇಳೋದಾದ್ರೆ ಕುಡಿಯೋ ನೀರಿಗೆ ಹೋದಾಗ ಆ ನೀರು ಮುಟ್ಟಿದ್ದನ್ನೇ ಮೈಲಿಗೆ ಆಯ್ತಂತೆ. ಹೌದಲ್ವಾ? ಇವತ್ತು ಕೇಳಿರ್ತೀರಲ್ವಾ, ನೀವು ಮುಟ್ಟಿದ್ರಿಂದ ಆ ನೀರು ಮೈಲಿಗೆ ಆಯ್ತು ಅಂತಂತ. ಗಂಗೆಗೆಲ್ಲಾದ್ರೂ ಮೈಗೆ ಉಂಟೆ? ನಾವೀಗ ಯಾವ್ದೋ ಏನೋ ಒಂದು ಮಣ್ಣು ಮುಟ್ತೀವಿ,